ಬೆಳಗಾವಿಯಲ್ಲಿ ಲವ್ ಜಿಹಾದ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮುಂಬೈಗೆ ಓಡಿ ಹೋಗಿದ್ದಂತ ಪ್ರೇಮಿಗಳನ್ನ ಈಗ ಪೊಲೀಸರು ಕರೆತಂದಿದ್ದಾರೆ. ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇತ್ತು ಈ ಲವ್ ಜಿಹಾದ್ ಪ್ರಕರಣ. ಆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರೇಮಿಗಳನ್ನ ಪೊಲೀಸರು ಕರೆತಂದಿದ್ದಾರೆ. ಸ್ವ ಇಚ್ಛೆಯಿಂದ ಹೋಗಿರುವೆ, ನನ್ನ ಕಿಡ್ನಾಪ್ ಮಾಡಿಲ್ಲ ಅಂತ ಹುಡುಗಿ ಹೇಳಿದ. ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಯುವತಿ. ಬೆಳಗಾವಿ ತಾಲೂಕಿನ ಸಂತಿಬಸ್ತವಾಡ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ. ತಾಯಿ ಹತ್ಕೊಂಡು ಹೇಳಿದ್ರು, ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ, ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ರು. ಗ್ರಾಮದ ಸದ್ರುದ್ದೀನ್ ಬೇಪಾರಿ ಜೊತೆ ಓಡಿ ಹೋಗಿದ್ಲು ಯುವತಿ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಂಬೈನಲ್ಲಿದ್ರು ಆ ಪ್ರೇಮಿಗಳು, ಅವರನ್ನ ಈಗ ಕರೆ ತಂದಿದ್ದಾರೆ ಪೊಲೀಸರು. ಇವರಿಬ್ಬರು ಕೂಡ ತಾಯಿ ಬಹಳ ದಿನಗಳಿಂದ, ಅಂದರೆ ಸುಮಾರು 17-18 ದಿನಗಳಿಂದ ಮಗಳು ಕಾಣ್ತಾ ಇಲ್ಲ, ಅವಳು ಹೋಗಿಲ್ಲ, ಅವಳು ಕಿಡ್ನಾಪ್ ಆಗಿದೆ, ಈತ ಕಿಡ್ನಾಪ್ ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ತಾಯಿ ಹೇಳಿದ್ರು, ದೂರನ್ನ ಕೂಡ ಕೊಟ್ಟಿದ್ರು. ಈಗ ಅದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆಕೆನೇ ಹೋಗಿರೋದು ಅನ್ನುವಂಥ ಮಾತನ್ನು ಆಕೆ ಖುದ್ದಾಗಿ ಹೇಳಿದ್ದಾಳೆ ಪೊಲೀಸರಿಗೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಲವ್ ಜಿಹಾದ್ ಪ್ರಕರಣಕ್ಕೆ ಒಂದು ರೀತಿಯಲ್ಲಿ ಟ್ವಿಸ್ಟ್, ತಾನೇ ಹೋಗಿದ್ದು ಅಂತ ಹೇಳಿದ್ದಾಳೆ. ಆದರೆ ತಾಯಿ ಈ ಹಿಂದೆ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಕೆನೇ ಹೋಗಿದ್ರು ಕೂಡ ಆಕೆ ವಾಪಸ್ ನಮಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ಏನು ಹೇಳ್ತಾರೆ, ಜೊತೆಯಲ್ಲಿ ಯುವತಿ ಏನು ಹೇಳ್ತಾ ಇದ್ದಾಳೆ? ಹೌದು ಅಶ್ವಿನಿ, ಏನು ಬೆಳಗಾವಿ ಜಿಲ್ಲೆ ಬೆಳಗಾವಿ ಗ್ರಾಮಾಂತರ ಪ್ರದೇಶದಲ್ಲಿರುವ ಏನ್ ಸಂತಿಬಸ್ತವಾಡದ ಗ್ರಾಮದ ಯುವತಿ ಆದಂತ ರಾಧಿಕಾ ಏನಿರ್ತಾಳೆ, ಅವಳು ಅದೇ ಊರಿನ ಸದ್ರುದ್ದೀನ್ ಎಂಬ ಗೌಂಡಿ ಕೆಲಸ ಮಾಡ್ತಿದ್ದ ಸದ್ರುದ್ದೀನ್ ಜೊತೆ ಓಡಿ ಹೋಗಿರ್ತಾಳೆ. ಇದಾದ ನಂತರ ಅವಳ ತಾಯಿ ಏನಿರ್ತಾಳೆ, ಅವಳು ಒಂದು ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಮಾಡಿರ್ತಾರೆ. ಪ್ರಕರಣ ದಾಖಲೆ ಮಾಡಿದ ಸಂತಿಬಸ್ತವಾಡ ಗ್ರಾಮದಲ್ಲಿ ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿರುತ್ತೆ. ಅದಾದ ನಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಒಂದು 4 ತಂಡಗಳನ್ನು ರಚನೆ ಮಾಡಿರ್ತಾರೆ. 4 ತಂಡಗಳನ್ನು ರಚನೆ ಮಾಡಿ ಯಾವಾಗ ಇಬ್ಬರು ಪ್ರೇಮಿಗಳು ಓಡಿ ಹೋಗಿದ್ದಂತ ಗೊತ್ತಾಗತ್ತೆ ಪೊಲೀಸರಿಗೆ, ಅವರು ನೇರವಾಗಿ ಬಾಂಬೆಗೆ ಹೋಗ್ತಾರೆ. ಬಾಂಬೆದಲ್ಲಿ ಅವರು ವಾಸವಾಗಿ ಅಲ್ಲಿಯೂ ಸಹ ಗೌಂಡಿ ಕೆಲಸಕ್ಕೆ ಅವನ ನಿಯೋಜನೆಗೊಂಡಿರ್ತಾನೆ. ಇದನ್ನ ಅರಿತುಕೊಂಡಂತ ಪೊಲೀಸರು ಅವರಿಬ್ಬರನ್ನು ಹಿಡಿದುಕೊಂಡು ಬಂದು ಬೆಳಗಾವಿಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬರ್ತಾರೆ. ಅದಾದ ನಂತರ ಅಲ್ಲಿರುವಂತಹ ಸಂತಿಬಸ್ತವಾಡದ ಏನು ರಾಧಿಕಾ ತಾಯಿ ಮತ್ತು ಗ್ರಾಮಸ್ಥರ ಹಿರಿಯರ ಪ್ರಮುಖರನ್ನ ಕರೆದುಕೊಂಡು ಆ ಯುವತಿಯನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ರಾಧಿಕಾ ಮುಚ್ಚಂಡಿ ಹೇಳ್ತಾರೆ, ಸದ್ರುದ್ದೀನ್ ಜೊತೆ ನಾನು ಅನೇಕ ದಿನಗಳಿಂದ ಪ್ರೀತಿ ಮಾಡ್ತಾ ಇದ್ದೆ, ಆ ಒಂದು ಹಿನ್ನೆಲೆಯಲ್ಲಿ ನಾನೇ ಸ್ವತಃ ಓಡಿ ಹೋಗಿದ್ದೇನೆ, ಯಾವುದೇ ಕಾರಣಕ್ಕೂ ಸದ್ರುದ್ದೀನ್ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿಕೆ ಕೊಡ್ತಾನೆ. ಈ ಹೇಳಿಕೆನ ದಾಖಲಿಸಿಕೊಂಡಂತ ಏನ್ ಬೆಳಗಾವಿ ಗ್ರಾಮೀಣ ಪೊಲೀಸರು ಆ ಇಬ್ಬರ ಸ್ವ ಇಚ್ಛೆಯಿಂದ ಓಡಿ ಹೋಗಿದ್ದಾರೆ ಅಂತ ಹೇಳಿ ದಾಖಲಿಸಿಕೊಂಡು ಅವರನ್ನ ಮತ್ತೆ ಅವ್ರನ್ನ ಬೀಳ್ಕೊಡುವಂತ ಸಮಾರಂಭ ಇಟ್ಕೊಂಡು ಅವರನ್ನು ಬೀಳ್ಕೊಡ್ತಾರೆ. ಅಲ್ಲಿಂದ ನೇರವಾಗಿ ರಾಧಿಕಾ ತಾಯಿ ಏನಿರ್ತಾಳೆ, ರಾಧಿಕಾ ತಾಯಿಗೂ ಸುಳ್ಳು ಹೇಳ್ತಾರೆ. ಯಾಕಂತಂದ್ರೆ ಅವರು ಈಗಾಗಲೇ ವಯಸ್ಕರಾಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಕಾನೂನು ಪ್ರಕಾರ ಅವರು ಸ್ವ ಇಚ್ಛೆಯಿಂದ ಹೋಗಿದ್ದ ಕಾರಣಕ್ಕಾಗಿ ಅವರನ್ನ ಆ ಸದ್ರುದ್ದೀನ್ ಜೊತೆನೆ ನಾವು ಬಿಟ್ಕೊಡ್ಬೇಕಾಗತ್ತೆ ಅಂತ ಹೇಳಿ ಪೊಲೀಸರು ತಿಳಿ ಹೇಳಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾಗತ್ತೆ ಅಶ್ವಿನಿ. ಓಕೆ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.